ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಮಕ್ಕಳೇ, ಈಗ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿನ ಮಾಡಿ ನೆಕ್ಸ್ಟ್ ಫಸ್ಟ್ ರೌಂಡಿನ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. 17th ನಿಮಗೆ ಫಸ್ಟ್ ರೌಂಡಿನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ನಿಮ್ಮ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಏನೆಲ್ಲ ಮಾಡಬೇಕು, ಏನ್ ಪ್ರೋಸೆಸ್ ಇರುತ್ತೆ ಅಂತ ಅಂದ್ರೆ ನೀವು ಚಾಯ್ಸ್ ಎಂಟ್ರಿನ ಮಾಡ್ಬೇಕಾಗುತ್ತೆ. ಚಾಯ್ಸ್ ಎಂಟ್ರಿನಲ್ಲಿ ನಿಮ್ಗೆ 4 ತರಹದ ಚಾಯ್ಸ್ ಬರುತ್ತೆ. ಆ ಒಂದೊಂದು ಚಾಯ್ಸ್ ಏನೇನ್ ಹೇಳುತ್ತೆ ಅನ್ನೋದೇ ಈ ನಿಮ್ಮ ಡೀಟೇಲ್ ವಿಡಿಯೋ ಇದಾಗಿರುತ್ತೆ. ಓಕೆನಾ? ಈ ವಿಡಿಯೋದಲ್ಲಿ ನಿಮ್ಗೆ 4 ಚಾಯ್ಸ್ ಏನ್ ಹೇಳುತ್ತೆ, ಯಾರಿಗೆ ಅಪ್ಲೈ ಆಗುತ್ತೆ, ಆದ್ರೆ ಅವ್ರು ಏನ್ ಮಾಡ್ಬೇಕು, ಈ ತರ ಪ್ರೋಸೆಸ್ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಕಂಪ್ಲೀಟ್ ಚಾಯ್ಸ್ ಗಳ ಬಗ್ಗೆ ವಿಡಿಯೋ ಆಗಿರೋದ್ರಿಂದ ಯಾರು ನಿಮ್ಮ ಫ್ರೆಂಡ್ಸಿಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಗಳ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ, ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂಡ್ ನಮ್ ವಿಡಿಯೋ ಕೂಡ ಹೈಪ್ ಮಾಡಿ. ಓಕೆ, ಅಂದ್ರೆ ನೀಡಿರುವಂತ ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ ಆದಂಗೆ ಆಗುತ್ತೆ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕ್ಕಳೇ, ಈಗ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಮಾಡಿದೀರಾ, ರಿಸಲ್ಟ್ ಗೆ ಮಾಡ್ತಿದ್ದೀರಾ. ರಿಸಲ್ಟ್ ಬಂದಾದ್ಮೇಲೆ ಯಾವ ತರ ಇರುತ್ತೆ, ಯಾವ ಚಾಯ್ಸ್ ನ ಆಪ್ಟ್ ಮಾಡ್ಬೇಕು, ಚಾಯ್ಸ್ ಗಳ ಬಗ್ಗೆ ಮಾತ್ರ ಈ ವಿಡಿಯೋ ಆಗಿರುತ್ತೆ. ಓಕೆ ನೋಡಿ, ಚಾಯ್ಸ್ 1, ಈಗ ನಾನು ಫಸ್ಟ್ ಮಾತಾಡ್ತಾ ಇರೋದು ಬಂದು ಚಾಯ್ಸ್ 1 ಬಗ್ಗೆ. ಯಾರು ಚಾಯ್ಸ್ 1 ಆಪ್ಟ್ ಮಾಡ್ಬೇಕು ಅಂತಂದ್ರೆ, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು. ಓಕೆನಾ? ನಿಮ್ಗೆ ಈಗ ರಿಸಲ್ಟ್ ಬಂದಿದೆ, ಆ ರಿಸಲ್ಟ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗಿದೆ, ಯಾವ್ದೋ ಒಂದು ಬ್ರಾಂಚ್ ಅಲಾಟ್ ಆಗಿದೆ, ನನಗೆ ಆ ಕಾಲೇಜು ಆ ಬ್ರಾಂಚ್ ನನ್ಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತವ್ರು ಚಾಯ್ಸ್ 1 ಕ್ಲಿಕ್ ಮಾಡ್ಕೋಬೇಕು. ಓಕೆನಾ? ಇಷ್ಟವಾಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ. ಓಕೆನಾ? ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇರುವುದಿಲ್ಲ, ನನಗೆ ಯಾವುದೇ ರೀತಿಯ ಚೇಂಜಸ್ ಬೇಡ. ಯಾರು ಚಾಯ್ಸ್ 1 ತಗೋಬೇಕು? ಇವಾಗ ರಿಸಲ್ಟ್ ಬಂದಿದೆ, ನಿಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದ್ರೆ, ನಿಮ್ಗೆ ಸಂಪೂರ್ಣವಾಗಿ ಆ ಕಾಲೇಜ್ ಇಷ್ಟ ಆಗಿದೆ, ನಿಮ್ಗೆ ಏನು ಚೇಂಜಸ್ ಬೇಡ ಅಂತಂದ್ರೆ ಚಾಯ್ಸ್ 1 ತಗೊಳ್ಬೇಕಾಗತ್ತೆ. ಓಕೆ, ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲು ಸಹ ನನಗೆ ಇಷ್ಟವಿರುವುದಿಲ್ಲ, ಅಂದ್ರೆ ನೆಕ್ಸ್ಟ್ ರೌಂಡಿಗೆ ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತವ್ರು ಚಾಯ್ಸ್ 1 ತಗೊಳ್ಬೇಕು. ಓಕೆ, ಈ ವಿಡಿಯೋ ಸ್ವಲ್ಪ ನಿಮಗೆ ಸ್ಲೋ ಅನ್ಸ್ಬೋದು, ಸೊ ನೀವು ಒಂದು 0.5 ಅಲ್ಲಿ ನೀವು ಸ್ಪೀಡ್ ನ ಇನ್ಕ್ರೀಸ್ ಮಾಡಿದ್ರೆ ಚೆನ್ನಾಗಿ ಕೇಳಿಸುತ್ತೆ. ಓಕೆ, ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು. ಅಂದ್ರೆ ಏನರ್ಥ, ನನಗೆ ಇವಾಗ ಸಿಕ್ಕಿರೋ ಕಾಲೇಜು ಇಷ್ಟ ಆಗಿದೆ, ನಾನು ಇದಕ್ಕೆ ಈ ಚಾಯ್ಸ್ 1 ಔಟ್ ಮಾಡ್ತೀನಿ, ನಾನು ಈ ಕಾಲೇಜಿಗೆ ಜಾಯಿನ್ ಆಗ್ತೀನಿ, ನನ್ನ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಕ್ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದು ಇಲ್ಲ. ಓಕೆ, ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ. ಓಕೆ, ನನಗೆ ಏನ್ ಕಾಲೇಜ್ ಅಲಾಟ್ ಆಗಿದೆ ಆ ಕಾಲೇಜಿಗೆ ನಾನು ಅಂದ್ರೆ ಇದಕ್ಕೇನೆ ನಾನು ಏನ್ ಮಾಡ್ತೀನಿ, ಫೀಸ್ ನ ಪೇ ಮಾಡ್ಕೊಂಡು, ಓಕೆ, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು, ನಂತರ ಕಾಲೇಜ್ ಪೋರ್ಟಲ್ ಲಾಗಿನ್ ಮೂಲಕ OTP ಪಡೆದು ಫೋಟೋ ರೆಕಗ್ನೇಷನ್ ಮಾಡಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ಎಂದು ದೃಢೀಕರಿಸುತ್ತೇನೆ. ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿಮ್ಗೆ ಚಾಯ್ಸ್ 1 ಏನ್ ಹೇಳುತ್ತೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ನಿಮ್ಗೆ ಸಿಕ್ಕಿರೋ ಕಾಲೇಜು ಕಂಪ್ಲೀಟ್ ಆಗಿ ಇಷ್ಟ ಆಗಿದೆ, ನಿಮ್ಗೆ ಯಾವುದೇ ರೀತಿ ಚೇಂಜಸ್ ಬೇಡ, ನೀವು ನೆಕ್ಸ್ಟ್ ರೌಂಡ್ ಅಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆನಾ? ನೀವೇನ್ ಮಾಡ್ತೀರಾ, ನಿಮ್ಗೆ ಎಷ್ಟು ಫೀಸು ಪ್ರಿಸ್ಕ್ರೈಬ್ ಆಗಿರುತ್ತೆ, ನಿಮ್ಮ ರಿಸಲ್ಟ್ ಬಂದಿರುತ್ತಲ್ಲ ಅಲ್ಲೇ ನಿಮ್ಗೆ ತೋರಿಸಿರುತ್ತೆ ಎಷ್ಟು ಫೀಸು ಅಂತ. ನೀವು ಅಷ್ಟು ಫೀಸನ್ನ ನೀವು ಪೇ ಮಾಡ್ಕೊಳ್ತೀರಾ ಬ್ಯಾಂಕಿಗೆ. ಅದಾದ್ಮೇಲೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ತೀರಾ, ಅದು ಕೂಡ ನಿಮ್ಗೆ ವೆಬ್ಸೈಟ್ ಎಲ್ಲ ಸಿಗುತ್ತೆ. ಓಕೆ, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕಾಲೇಜ್ ಪೋರ್ಟಲ್, ಅಂದ್ರೆ ನೀವು ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟ್ ಆದ್ರಿ ಅಂತೆ, ಅವರು ನೀವು ಕಾಲೇಜಿಗೆ ರಿಪೋರ್ಟ್ ಆದ್ರಿ ಅಂದ್ರೆ ಅಲ್ಲಿ ನಿಮ್ಗೆ OTP ಪಡ್ಕೊಂಡು ಫೋಟೋ ರೆಕಗ್ನೇಷನ್ ಮಾಡ್ಕೊಂಡು ಇವ್ರು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಾರೆ ಅಂತ ಅಡ್ಮಿಷನ್ ಆರ್ಡರ್ ನ ಕೊಡ್ತಾರೆ. ಓಕೆನಾ? ಇದಿಷ್ಟು ಬಂದು ನಿಮ್ಗೆ ಕಾಲೇಜಲ್ಲಿ ನಡೆಯುವಂತ ಪ್ರೋಸೆಸ್. ಇಲ್ಲಿಂದ ಏನಿದೆ ಪ್ರೋಸೆಸ್, ಇದು ಕಂಪ್ಲೀಟ್ ನಿಮ್ಗೆ ಕಾಲೇಜಲ್ಲಿ ನಡೆಯುವಂತ ಪ್ರೋಸೆಸ್, ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ನೀವು ಚಾಯ್ಸ್ 1 ಎಂಟರ್ ಮಾಡಿ ಅಮೌಂಟ್ ನ ಪೇ ಮಾಡ್ತೀರಾ, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಳ್ತೀರಾ. ಅದಾದ್ಮೇಲೆ ಅವೆರಡನ್ನೂ ತಗೊಂಡು ನೀವು ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಕಾಲೇಜ್ ನಲ್ಲಿ ನಿಮ್ಗೆ OTP ತಗೊಂಡು ಫೋಟೋ ರೆಕಗ್ನೇಷನ್ ಮಾಡಿ ಅಡ್ಮಿಷನ್ ಆರ್ಡರ್ ನ ಕೊಡ್ತಾರೆ. ಸಿಂಪಲ್. ಅರ್ಥ ಆಗಿದೆ ಅಲ್ವಾ? ಚಾಯ್ಸ್ 1 ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ, ಬಟ್ ಸ್ಟಿಲ್ ಇನ್ನೂ ನಿಮ್ಗೆ ತಲೆಯಲ್ಲಿ ಕನ್ಫ್ಯೂಷನ್ ಬರ್ತಿದೆ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳೋಣ. ಓಕೆ, ಇದಿಷ್ಟು ಬಂದು ಚಾಯ್ಸ್ 1 ಆಗಿರುತ್ತೆ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗ್ಬೇಕು ಅಂದ್ರೆ ಕೆಳಗೂ ಇದೆ, ಬಟ್ ವಿಡಿಯೋ ಲೆಂತಿ ಆಗುತ್ತೆ, ತೊಂದರೆ ಇಲ್ಲ. ನೀವು ಬೇಕಾದ್ರೆ ಸ್ಪೀಡ್ ಇಟ್ಕೊಂಡು ವಿಡಿಯೋನ ವಾಚ್ ಮಾಡಿ. ಓಕೆ, ಫೈನ್. ನೋಡಿ, ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮ ವಹಿಸುವುದಾಗಿದ್ದರೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಿಗದಿತ ಲಿಂಕ್ ನಲ್ಲಿ ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಕ್ರಮ ವಹಿಸಬಹುದು. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ಏನ್ ಪ್ರೋಸೆಸ್ ಇರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆನಾ? ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿ
ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ. ನೀವು ಚಾಯ್ಸ್ 1 ಅನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಫರ್ದರ್ ಸೆಕೆಂಡ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರ್ಬೋದು, ನೀವು ಆ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಇದೇ ನಿಮ್ಗೆ ಇಲ್ಲಿ ಇಷ್ಟ ಆಗಿದೆ, ನೀವು ಕಾಲೇಜಿಗೆ ಜಾಯ್ನ್ ಆಗ್ತಿದ್ರೆ ನೀವೆಂತ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಹೌದಲ್ವಾ? ಇದು ನಿಮ್ಮ ಇದಾಗಿರುತ್ತೆ. ನೆಕ್ಸ್ಟ್ ನೀವು ಹೇಗೆ ಚಾಯ್ಸ್ 1 ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ, ಚಾಯ್ಸ್ 1 ಮಕ್ಕಳು ನಿಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಲ್ಲಿದೆ. ಓಕೆನಾ? ಓಕೆ ನೋಡಿ, ಚಾಯ್ಸ್ 1 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು. ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಬೇಕು. ಏನದು ಸ್ಟೆಪ್ಸ್? ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿಯು ತಮಗೆ ದೊರಕಿರುವ ಸೀಟು ತೃಪ್ತಿಕರವಾಗಿದ್ದಲ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಲ್ಲಿ ಚಾಯ್ಸ್ 1 ಅನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಇದು ಗೊತ್ತಾಗಿದೆ. ನೆಕ್ಸ್ಟ್, ನಂತರ ಅದೇ ವೆಬ್ಸೈಟಿನಿಂದಲೇ ಚಲನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಾನು ನಿಮ್ಗೆ ಹೇಳಿದಲ್ಲ, ಚಾಯ್ಸ್ 1 ಹಾಕಾದ್ಮೇಲೆ ಏನ್ ಮಾಡ್ಬೇಕು, ನಿಮ್ಗೆ ಚಲನ್ ನ ಡೌನ್ಲೋಡ್ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಚಲನ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು, ಪ್ರಿಂಟ್ ತಗೋಬೇಕು. ಓಕೆನಾ? ಅಲ್ಲಿ ಏನಿರುತ್ತೆ ಚಲನ್ ಅಲ್ಲಿ ಅಂತ ಅಂದ್ರೆ ನಿಮ್ಗೆ 3 ಕಾಪಿಗಳು ಇರುತ್ತೆ. ಫಸ್ಟ್ ಒಂದು ಬ್ಯಾಂಕ್ ಕಾಪಿ ಅಂತ ಇರುತ್ತೆ, ನೆಕ್ಸ್ಟ್ ಕ್ಯಾಂಡಿಡೇಟ್ ಕಾಪಿ ಅಂತ ಇರುತ್ತೆ, ನೆಕ್ಸ್ಟ್ ಕಾಲೇಜ್ ಕಾಪಿ ಅಂತ ಇರುತ್ತೆ. ಈ 3 ಕಾಪಿ ಇರುತ್ತೆ. ಓಕೆನಾ? ನೀವು ಈ ಚಲನ್ ನ ತಗೊಂಡೋಗಿ ನೀವು ಬ್ಯಾಂಕಿಗೆ ಕೊಟ್ರಿ ಅಂತಂದ್ರೆ ಇದನ್ನ ಬ್ಯಾಂಕ್ ಅವ್ರು ಇಟ್ಕೊಳ್ತಾರೆ. ಬರೀ ಚಲನ್ ಕೊಡ್ಬಿಡಿ, ಫೀಸ್ ನು ಕೊಡಿ. ಓಕೆನಾ? ಫೀಸ್ ನ ಕೊಟ್ಟಿ ಚಲನ್ ಕೊಟ್ರಿ ಅಂದ್ರೆ ಇದನ್ನ ಅವ್ರು ಇಟ್ಕೊಳ್ತಾರೆ. ಕ್ಯಾಂಡಿಡೇಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿನ ನಿಮ್ಗೆ ಕೊಟ್ಟಿ ಕಳಿಸ್ತಾರೆ. ನೀವೇನ್ ಮಾಡ್ತೀರಿ, ಇದನ್ನ ತಗೊಂಡು ನೀವು ಕಾಲೇಜಿಗೆ ಹೋಗ್ಬೇಕಾಗುತ್ತೆ. ಕಾಲೇಜ್ ಕಾಪಿನ ಕಾಲೇಜ್ ಅವ್ರು ಇಟ್ಕೊಂತಾರೆ. ಇದನ್ನ ನಿಮ್ ರೆಫರೆನ್ಸ್ ನೀವು ಇಟ್ಕೋಬೇಕು. ಓಕೆನಾ? ಇದಾಗಿರುತ್ತೆ. ಚಲನ್ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ, ಡೋಂಟ್ ವರಿ. ಸದ್ಯಕ್ಕೆ ನಿಮ್ಗೆ ಏನೆಲ್ಲ ಗೊತ್ತಿರ್ಬೇಕು ಹಂಗಂಗೆ ನಿಮ್ಗೆ ಅಪ್ಡೇಟ್ ಕೊಡ್ತಾ ಬರ್ತಾ ಇದೀವಿ. ಬಿಕಾಸ್ ಎಲ್ಲ ಕೊಟ್ವಿ ಅಂತಂದ್ರೆ ನಿಮ್ಗೂ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹಂಗಾಗದ್ ಬೇಡ, ಸಿಂಪಲ್ ಆಗಿರ್ಲಿ. ಕೌನ್ಸಿಲಿಂಗ್ ಪ್ರೋಸೆಸ್ ಏನು ದೊಡ್ಡ ಬ್ರಹ್ಮಾಂಡ ಅಲ್ಲ. ಅವ್ರು ಏನ್ ಹೇಳ್ತಾರೆ ಆ ಸ್ಟೆಪ್ಸ್ ನ ಫಾಲೋ ಮಾಡಿ ಅದನ್ನ ನೀವು ಏನ್ ನಿಮ್ಗೆ ಯಾವ್ದು ಅನ್ವಯಿಸುತ್ತೆ ಅದನ್ನ ಮಾಡ್ಕೊಳ್ಳಿ, ಫರ್ದರ್ ಹೋಗಿ. ಇದೆಲ್ಲ ಮಾಡ್ತೀರಾ ನೀವು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ, ಹೌದಲ್ವಾ? ನಿಮ್ ಫ್ರೆಂಡಿಗೆ ನೀವೇನೋ ಎಕ್ಸ್ಟ್ರಾ ಹೇಳ್ಬೇಕು, ನೀವೇನೋ ಫುಲ್ ನಾಲೆಜಬಲ್ ಪರ್ಸನ್ ಅಂತ ತೋರ್ಸ್ಕೋಬೇಕು, ಆತರ ಏನಿಲ್ಲ ಅಲ್ವಾ? ನೀವು ಅಡ್ಮಿಷನ್ ಪ್ರೊಸೆಸ್ಗೆ ಹೇಗೆ ನೀವು ಮಾಡ್ಕೋಬೇಕು ಅನ್ನೋದು ಆಗಿರುತ್ತಷ್ಟೇ. ಓಕೆನಾ? ಓಕೆ, ಸೀಟ್ ಸಿಕ್ಕಿದೆ, ನೀವು ಚಾಯ್ಸ್ 1 ಆಯ್ತು, ಚಲನ್ ನ ಕೂಡ ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ರಿಂಟ್ ತಗೊಂಡಿದ್ದೀರಾ. ಓಕೆನಾ? ಚಲನ್ ನಲ್ಲಿ ಅಭ್ಯರ್ಥಿ ಎಲ್ಲಾ ವಿವರಗಳು, ಅಂದರೆ ಅಭ್ಯರ್ಥಿಯ ಹೆಸರು, ಸಿಇಟಿ ಸಂಖ್ಯೆ, ಆಯ್ಕೆಯಾಗಿರುವ ಕಾಲೇಜು ಮತ್ತು ಕೋರ್ಸಿನ ವಿವರ, ಅಭ್ಯರ್ಥಿಯು ಪಾವತಿಸಬೇಕಾದ ಶುಲ್ಕ, ಬ್ಯಾಂಕ್ ಖಾತೆ ಸಂಖ್ಯೆ ಇವೆಲ್ಲವೂ ಮುದ್ರಿಸಲಾಗುವುದು. ಓಕೆನಾ? ಇವೆಷ್ಟು ಡೀಟೇಲ್ಸ್ ಇರುತ್ತೆ. ನಿಮ್ಮ ಹೆಸರು, ಸಿಇಟಿ ನಂಬರು, ಆಯ್ಕೆ ಆಗಿರುವ ಕಾಲೇಜು, ಕೋರ್ಸು, ಅಭ್ಯರ್ಥಿ ಎಷ್ಟು ಅಮೌಂಟ್ ನ ಪೇ ಮಾಡಬೇಕು, ಬ್ಯಾಂಕ್ ಅಕೌಂಟ್ ನಂಬರು, ಇದಿಷ್ಟು ಅಲ್ಲಿ ಆಲ್ರೆಡಿ ಟೈಪ್ ಇರುತ್ತೆ. ಓಕೆನಾ? ಆಲ್ರೆಡಿ ಇರುತ್ತೆ. ಅದೆಲ್ಲ ನೀವು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಅಭ್ಯರ್ಥಿಯು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಸಹಿ ಮಾಡಬೇಕು. ನಂತರ ನಿಗದಿತ ಶುಲ್ಕವನ್ನು ಪಾವತಿಸಬೇಕು. ಓಕೆನಾ? ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬ್ಯಾಂಕ್ ಅಲ್ಲಿ ನೀವು ಅಂದ್ರೆ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೋಬೇಕು, ಬ್ಯಾಂಕ್ ಅಲ್ಲಿ ಪೇ ಮಾಡ್ಬೇಕು ಅಷ್ಟೇ. ಅದಾದ್ಮೇಲೆ ಪೇ ಮಾಡಿದ್ಮೇಲೆ ಏನಾಗುತ್ತೆ, ನಂತರ ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗಾಗಿ ಪ್ರವೇಶಾತಿ ಪಡೆಯಲು ಅಭ್ಯರ್ಥಿಗಳು ಖುದ್ದಾಗಿ ಎಲ್ಲಾ ಮೂಲ ದಾಖಲೆಗಳೊಂದಿಗೆ ಆಯಾ ಕಾಲೇಜಿಗೆ ವರದಿ ಮಾಡಿಕೊಳ್ಳಬೇಕು. ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿರ್ತಾರೆ ಈಗ ನಾನು ನೆಕ್ಸ್ಟ್ ತೋರಿಸ್ತೀನಿ. ಓಕೆನಾ? ಏನೇನ್ ಬೇಕಾಗುತ್ತೆ ಅಂತ ಅವೆಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ನೀವು ಯಾವ ಕಾಲೇಜಿಗೆ ಅಲೌಟ್ ಆಗಿದೆ ಆ ಕಾಲೇಜಿಗೆ ಹೋಗ್ಬೇಕು. ಏನೇನ್ ತಗೊಂಡು, ಕನ್ಫರ್ಮೇಶನ್ ಸ್ಲಿಪ್ 1, ಬ್ಯಾಂಕ್ ಚಲನ್ 1. ಓಕೆನಾ? ಬ್ಯಾಂಕ್ ಚಲನ್, ಫಸ್ಟ್ನೇದು. ನೆಕ್ಸ್ಟ್ ಕನ್ಫರ್ಮೇಶನ್ ಸ್ಲಿಪ್. ಇವೆರಡೂ ತಗೊಂಡು ನೀವು ಮತ್ತೆ ಡಾಕ್ಯುಮೆಂಟ್ಸ್, ಕೆಲವೊಂದು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಮೂಲ ದಾಖಲೆಗಳು ಅಂತಾರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟ್ ಇವೆಲ್ಲ ಆಗಿರುತ್ತೆ. ನಾನು ನಿಮ್ ನೆಕ್ಸ್ಟ್ ಏನ್ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಸದ್ಯಕ್ಕೆ ಅವರೇ ನೆನ್ಪಿಟ್ಕೊಂಡಿರಿ ಸಾಕು, ಬ್ಯಾಂಕ್ ಚಲನ್ ಮತ್ತೆ ಕನ್ಫರ್ಮೇಶನ್ ಸ್ಲಿಪ್. ಓಕೆನಾ? ಕಾಲೇಜಿನವರು ಅವರ ಅಧಿಕೃತ ಲಾಗಿನ್ ನಲ್ಲಿ, ಅಂದ್ರೆ ಅವರ ಕಾಲೇಜ್ ಪೋರ್ಟಲ್ ಕೊಟ್ಟಿರ್ತಾರೆ ಅವ್ರಿಗೆ, ನಿಮ್ಗೆ ಹೇಗೆ ಸ್ಟೂಡೆಂಟ್ ಲಾಗಿನ್ ಇರುತ್ತೆ ಅದೇ ತರ ಕಾಲೇಜ್ಗೂ ಕೂಡ ಇರುತ್ತೆ. ಅಧಿಕೃತ ಲಾಗಿನ್ ನಲ್ಲಿ ಅಂದ್ರೆ ಕಾಲೇಜ್ ಪೋರ್ಟಲ್ ನಲ್ಲಿ ಅಭ್ಯರ್ಥಿಯ ವಿವರಗಳನ್ನು ಪಡೆದು ಫೋಟೋ, ಫೇಸ್ ರೆಕಗ್ನಿಷನ್. ಓಕೆನಾ? ಆನ್ಲೈನ್ ಅಲ್ಲಿ ಫೇಸ್ ರೆಕಗ್ನಿಷನ್ ಮಾಡ್ತಾರೆ. ನೀವೇನ ಬಂದಿರೋದು, ನಿಮ್ ಪರವಾಗಿ ಏನಾದ್ರು ಮಾಲ್ ಪ್ರಾಕ್ಟೀಸ್ ಆಗ್ತಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಷ್ಟೇ ಲೈವ್ ಫೋಟೋಗ್ರಾಫ್ ನ ಕ್ಯಾಪ್ಚರ್ ಮಾಡೋದು. ಆನ್ಲೈನ್ ಫೇಸ್ ರೆಕಗ್ನಿಷನ್ ಪರಿಶೀಲಿಸಿ ನಂತರ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ OTP ಕಳುಹಿಸಲಾಗುತ್ತದೆ. ನೀವು ಕಾಲೇಜಿಗೆ ಹೋದ್ಮೇಲೆ ಏನ್ ಮಾಡ್ತಾರೆ, ಅವ್ರದ್ದು ಕಾಲೇಜ್ ಪೋರ್ಟಲ್ ಇರುತ್ತೆ. ಅಲ್ಲಿ ನಿಮ್ದು ಏನಿದೆ, ನಿಮ್ ಸಿಇಟಿ ನಂಬರ್ ಎಂಟರ್ ಮಾಡಿದ್ರೆ ನಿಮ್ದು ಜಾತಕನೇ ಓಪನ್ ಆಗುತ್ತೆ. ಓಕೆನಾ? ಅಲ್ಲಿ ಇಲ್ಲ ಈ ಹುಡುಗ ನಮ್ ಕಾಲೇಜಿಗೆ ಅಡ್ಮಿಷನ್ ಆಗಿದೆ ಅನ್ನೋ ತರ ನಿಮ್ಗೆ ಫೋಟೋ ತಗೊಂಡು OTP ರಿಸೀವ್ ಆಗುತ್ತೆ ನಿಮ್ಗೆ. ಅದನ್ನ ಹೇಳಿದ್ರಿ ಅಂತಂದ್ರೆ ನಿಮ್ಗೆ ಅಡ್ಮಿಷನ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, OTP ನ ವೆರಿಫಿಕೇಶನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಅನ್ನು ಕಾಲೇಜಿನವರು ಪೋರ್ಟಲ್ ನಲ್ಲಿಯೇ ಡೌನ್ಲೋಡ್ ಮಾಡುತ್ತಾರೆ.
ಇದನ್ನ ನೀವ್ ಮಾಡೋದಲ್ಲ, ಕಾಲೇಜ್ ಅವ್ರು ಮಾಡೋದು. ಓಕೆನಾ, ಕಾಲೇಜ್ ಅವ್ರು ಏನ್ ಮಾಡ್ತಾರೆ, ಅಡ್ಮಿಷನ್ ಆರ್ಡರ್ ನ ಪೋರ್ಟಲ್ ಇಂದಾನೆ ಡೌನ್ಲೋಡ್ ಮಾಡ್ತಾರೆ. ಅಭ್ಯರ್ಥಿಗಳು ಅಡ್ಮಿಷನ್ ಆರ್ಡರ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಇದು ನೀವು ಮಾಡೋ ಕೆಲಸ ಅಲ್ಲ, ಕಾಲೇಜ್ ಅವ್ರು ಮಾಡೋ ಕೆಲಸ. ಓಕೆನಾ, ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸತಿ ವಿಡಿಯೋನ ಪ್ಲೇ ಮಾಡ್ಕೊಂಡು ನೋಡಿ. ಯಾಕಂದ್ರೆ ತುಂಬಾ ಜನ ಏನು ಅಂದ್ರೆ ಕೇಳಿ ಡೌಟ್ನೇ ಕೇಳ್ತಾ ಇರ್ತೀರ, ಅದ್ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆಗಿಲ್ವಾ, ಇನ್ನೂ ಒಂದ್ಸತಿ ವಿಡಿಯೋ ಫಸ್ಟ್ ಇಂದ ನೋಡ್ಕೊಂಡ್ ಬನ್ನಿ. ನಾನಂತೂ ನಿಮ್ಗೆ ಸುಮಾರು ಸತಿ ಇದನ್ನೇ ಹೇಳ್ತಾನೆ ಇರ್ತೀನಿ. ಓಕೆ, ಅರ್ಥ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ನೋಡ್ಬೇಕು ವಿಡಿಯೋನ. ಯಾವಾಗ್ಲೂ ಅರ್ಜೆಂಟ್ ಅಲ್ಲೇ ಇದ್ ಮಾಡಿದ್ರೆ ಏನೋ ಅರ್ಥ ಆಗಲ್ಲ, ಹೌದಲ್ವಾ? ಓಕೆ, ಫೇಸ್ ರೆಕಗ್ನಿಷನ್ ಆಯ್ತು, OTP ವೆರಿಫಿಕೇಶನ್ ಆಯ್ತು, ಅಡ್ಮಿಷನ್ ಆರ್ಡರ್ ಸಿಕ್ಕಿದೆ ನಮ್ಗೀಗ. ನೆಕ್ಸ್ಟ್, ಅಡ್ಮಿಷನ್ ಆರ್ಡರ್ ಸಿಕ್ಕಾಯ್ತು. ಈಗ ನಂತರ ಪ್ರವೇಶ ಪತ್ರದಲ್ಲಿ ನಿಗದಿಪಡಿಸಿದ ಜಾಗದಲ್ಲಿ ಅಭ್ಯರ್ಥಿಯು ಸಹಿಯನ್ನು ಮಾಡಬೇಕು ಹಾಗೂ DCET 2026 ರ ಎಲ್ಲಾ ಮೂಲ ದಾಖಲೆಗಳನ್ನು ಸಲ್ಲಿಸಬೇಕು. ಅಲ್ಲಿ ಅಂದ್ರೆ ಅಡ್ಮಿಷನ್ ಆಗಿದೆ ಅಂತ ಅವ್ರೊಂದು ಸೈನ್ ಮಾಡಿಸ್ಕೊಳ್ತಾರೆ. ಅದಾದ್ಮೇಲೆ ನಿಮ್ಗೆ ಮೂಲ ದಾಖಲೆಗಳು ಏನಿದೆ ಅದನ್ನ ಸಲ್ಲಿಸಬೇಕು. ಈ ಹಂತಗಳ ನಂತರ ಅಭ್ಯರ್ಥಿಯ ಪ್ರವೇಶಾತಿ ಪ್ರಕ್ರಿಯೆ ಪೂರ್ಣವಾಗುತ್ತದೆ ಮತ್ತು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ. ಓಕೆ, ಇದಿಷ್ಟು ಬಂದು ಚಾಯ್ಸ್ ಬಂದಾಯ್ತು. ಬಟ್ ಇನ್ನೊಂಚೂರ್ ಇದೆ, ಇದೊಂಚೂರು ಮುಗಿಸ್ಬಿಟ್ರೆ ಚಾಯ್ಸ್ 1 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಓದೋಣ, ಪರವಾಗಿಲ್ಲ, ಕೇಳಿ. ಚಾಯ್ಸ್ 1 ಅಭ್ಯರ್ಥಿಗಳು ಪಾಲಿಸಬೇಕಾದ ಹಂತಗಳು ಅಥವಾ ನಿಯಮಗಳು. ಓಕೆ, ಮೊದಲನೇ ಹಂತ ಏನು? ಅಮೌಂಟ್ ಕಟ್ಟೋದು. ಬ್ಯಾಂಕಿಗೆ ಹೋಗಿ ಚಲನ್ನ ಡೌನ್ಲೋಡ್ ಮಾಡ್ಕೊಂತೀರಾ, ಹೋಗಿ ಬ್ಯಾಂಕ್ ಅಲ್ಲಿ ಅಮೌಂಟ್ ಕಟ್ತೀರಾ. ಎರಡನೇ ಹಂತ ಏನು? ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡುವುದು. ಅಮೌಂಟ್ ಪೇ ಮಾಡಿದ್ಮೇಲೆನೆ ಕನ್ಫರ್ಮೇಶನ್ ಸ್ಲಿಪ್ ಬರೋದು. ಅರ್ಥ ಆಯ್ತಪ್ಪ? ನೀವು ಫಸ್ಟ್ ಮ್ಯಾಮ್ ಹೇಳಿದ್ರೆ ಬರೀ ಚಲನ್ ತಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಕೊಟ್ಟು ಆಮೇಲೆ ಬಂದು ಇಲ್ಲಿ ಕನ್ಫರ್ಮೇಶನ್ ಸ್ಲಿಪ್ ಬರೋದಿಲ್ಲ. ಅಮೌಂಟ್ ಮತ್ತೆ ಇನ್ನೊಂದು, ನಿಮ್ಗೆ ಅಮೌಂಟ್ ಕ್ಯಾಶ್ ಇಟ್ಕೊಬಿಡಿ ದಯವಿಟ್ಟು. ಎಲ್ಲ ಆನ್ಲೈನ್ ಅಲ್ಲಿ ಇರ್ಲಿ, ನಿಮ್ಮ ಅಕೌಂಟ್ ಅಥವಾ ನಿಮ್ ಪೇರೆಂಟ್ ಅಕೌಂಟ್. ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ, ಸೊ ಅದ್ರಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ಓಕೆನಾ, ನಿಮ್ಮ ಫೀಸ್ ಏನಿದೆ, ನಿಮ್ಗೆ ಎಷ್ಟೇ ಆಗಿರ್ಲಿ, 44,000 ಇರ್ಲಿ, 1,12,000 ಇರ್ಲಿ, ಎಷ್ಟೇ ಇರ್ಲಿ, ಆ ಅಮೌಂಟ್ ನಿಮ್ಗೆ ಆನ್ಲೈನ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ಓಕೆನಾ, ನೀವು ಆನ್ಲೈನ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು. ಬ್ಯಾಂಕ್ ಅಲ್ಲಿ ನೀವು ಅಮೌಂಟ್ ಪೇ ಮಾಡಿದ್ಮೇಲೆ ನಾನು ಹೇಳಿದ್ನಲ್ಲ, ಬ್ಯಾಂಕ್ ಕಾಪಿ ಅವರೇ ಇಟ್ಕೊಳ್ತಾರೆ, ಕಾಲೇಜ್ ಕಾಪಿ, ಕ್ಯಾಂಡಿಡೇಟ್ ಕಾಪಿನ ನಿಮ್ಗೆ ಕೊಟ್ಟಿ ಕಳಿಸ್ತಾರೆ. ಅದಾದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ನ ನೀವು ಡೌನ್ಲೋಡ್ ಅಂದ್ರೆ KA ವೆಬ್ಸೈಟ್ ನಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದೇ ನಿಮ್ಗೆ ಬ್ಯಾಂಕ್ ಅವ್ರು ಕೊಡಲ್ಲ, ಆಯ್ತಾ? ಕನ್ಫರ್ಮೇಶನ್ ಸ್ಲಿಪ್ ನ KA ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಹಂತ ಏನಾಗಿರುತ್ತೆ ಅಂದ್ರೆ, ಖುದ್ದಾಗಿ ಕಾಲೇಜಿಗೆ ಪ್ರವೇಶಾತಿ ಪಡೆಯಲು ವರದಿ ಮಾಡಿಕೊಳ್ಳುವುದು, ರಿಪೋರ್ಟ್ ಮಾಡ್ಕೊಳ್ಳೋದು. ನೀವು ಕಾಲೇಜ್ಗೆ, ನಿಮ್ಮ ಕಾಲೇಜ್, ಈಗ ನೀವು ಯಾವಾಗ ಹೋಗ್ತಿರೋ ಹೇಳಿ ಕಾಲೇಜಿಗೆ, ಫೀಸ್ ಪೇ ಮಾಡಿ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಂಡು ಆಮೇಲೆ ಕಾಲೇಜಿಗೆ ಹೋಗ್ಬೇಕು. ಓಕೆನಾ, ಮುಂಚೆನೆ ಹೋಗೋ ಅವಶ್ಯಕತೆ ಇಲ್ಲ. ವರದಿ ಮಾಡಿಕೊಳ್ಳುವುದು. ಎಲ್ಲಾ ಮೂಲ ದಾಖಲೆಗಳು ಮತ್ತು ಮೊಬೈಲ್ ನೊಂದಿಗೆ ಹೋಗ್ಬೇಕು. ಯಾಕೆ ಮೊಬೈಲ್? OTP ಬರುತ್ತೆ, OTP ಹೇಳ್ಬೇಕು ಅದಕ್ಕೆ. ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಮ್ಯಾಮ್ OTP ಬರ್ತಾ ಇರುತ್ತೆ, 5 ನಿಮಿಷ ಅವೆಲ್ಲ ಬೇಡ. ನಿಮ್ಗೆ ಯಾವ್ದು ಮೊಬೈಲ್ ಬೇಕು, ನೀವು ಹೋಗ್ತೀರಾ, ನಿಮ್ ಜೊತೆ ಪೇರೆಂಟ್ಸ್ ಹೋಗ್ತಾರ, ನೋಡಿ ಕರೆಕ್ಟ್ ಆಗಿರೋ ಒಂದು ಮೊಬೈಲ್ ನ ತಗೊಂಡೋಗಿ ಆ ನಂಬರ್ ಕೊಡಿ, ರಿಜಿಸ್ಟರ್ ನಂಬರ್ ಯಾವ್ದು ಇರುತ್ತೋ ಅದನ್ನ ಕೊಡಿ, ನಿಮ್ಗೆ OTP ರಿಸೀವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಿದೆ, ಆನ್ಲೈನ್ ಫೋಟೋ ಅಂದ್ರೆ ಫೇಸ್ ರೆಕಗ್ನಿಷನ್ ಪರಿಶೀಲನೆ. ಬಂದಿರೋ ಸ್ಟೂಡೆಂಟ್ ಇವರೇನಾ ಅಂತ ಕನ್ಫರ್ಮೇಶನ್ ಅಷ್ಟೇ ಫೇಸ್ ರೆಕಗ್ನಿಷನ್ ನ ತಗೊಳ್ತಾರೆ. ನಂತರ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ OTP ಪರಿಶೀಲನೆ. ಓಕೆನಾ, ನೆಕ್ಸ್ಟ್ ಏನು, OTP ವೆರಿಫಿಕೇಶನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಅನ್ನು ಕಾಲೇಜ್ನವರು ಪೋರ್ಟಲ್ ನಲ್ಲಿಯೇ ಡೌನ್ಲೋಡ್ ಮಾಡುವುದು. ಡೌನ್ಲೋಡ್ ಮಾಡಿ ಅವರೇ ಇಟ್ಕೊಳ್ಳಲ್ಲ, ನಿಮ್ಗೆ ಕೊಡ್ತಾರೆ. ಓಕೆನಾ, ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಪ್ರಿಂಟ್ ತಗೊಂಡು ಕೊಡ್ತಾರೆ. ನೋಡಪ್ಪ, ನಿಂದು ಈ ಕಾಲೇಜಿಗೆ ಅಡ್ಮಿಷನ್ ಆಗಿದೆ, ನಿನ್ನ ಪ್ರವೇಶಾತಿ ಮುಕ್ತಾಯವಾಗಿದೆ ಅಂತ ಹೇಳ್ತಾರೆ. ಇದಿಷ್ಟು ಬಂದು ಚಾಯ್ಸ್ 1. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಎಲ್ಲೇ ಏನೇ ಈ ಚಾಯ್ಸ್ 1 ಬಗ್ಗೆ ನಿಮ್ಗೆ ಅನಿಸ್ಬೋದು, ಮ್ಯಾಮ್ ಯಾಕೆ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇದಾರೆ ಅಂತ. ದಯವಿಟ್ಟು ಈ ವಿಡಿಯೋ ಲೆಂತಿ ಆಗಿದ್ರೆ ಬೈಕೊಳಕ್ ಹೋಗ್ಬಿಡಿ. ನಿಮ್ಗೆ ಇಷ್ಟು ಡೀಟೇಲ್ ಆಗಿ ಯಾವ ವಿಡಿಯೋದಲ್ಲೂ ಸಿಗೋದಿಲ್ಲ. ಓಕೆನಾ, ಯಾಕಂದ್ರೆ ಚಾಯ್ಸ್ 1 ಅಂದ್ರೆ ಹಿಂಗೆ ಅಷ್ಟೇ ಮುಗೀತು ಅಂತ ಹೇಳಿರ್ತಾರೆ ಹೊರತು ನಿಮ್ಗೆ ಏನಾಗುತ್ತೆ, ಚಾಯ್ಸ್ 1 ಆದ್ಮೇಲೆ ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ನಾವು ಹೇಳಿದೀವಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನೀಡಿರುವಂತ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಚಾಯ್ಸ್ 2 ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಓಕೆ, ಚಾಯ್ಸ್ 1 ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಬಟ್ ಸ್ಟಿಲ್ ನಿಮ್ಗೆ ಏನಾದ್ರು ಇನ್ನೂ ಒಂದೊಂದು ಪಾಯಿಂಟ್ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ ಕಮೆಂಟ್ ರಿಪ್ಲೈ ಮಾಡ್ತೀವಿ. ಓಕೆನಾ, ಚಾಯ್ಸ್ 2 ಏನ್ ಹೇಳುತ್ತೆ ಅಂತಂದ್ರೆ, ನೋಡಪ್ಪ ಇನ್ಮೇಲೆ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ತುಂಬಾ ಜನ ಮಕ್ಕಳಿಗೆ ಚಾಯ್ಸ್ 2 ಚಾಯ್ಸ್ 3 ಡೌಟ್ ಇದೆ. ಚಾಯ್ಸ್ 1 ಡೌಟ್ ಇಲ್ಲ, ಚಾಯ್ಸ್ 4 ಡೌಟ್ ಇಲ್ಲ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ. ಚಾಯ್ಸ್ 2 ನಾನು ಇವಾಗ ಮಾತಾಡ್ತಾ ಇರೋದು ಬಂದು ಚಾಯ್ಸ್ 2 ಬಗ್ಗೆ. ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ. ಆಯ್ತು, ನನಗೆ ಸಿಕ್ಕಿರೋ ಸೀಟು ಇಷ್ಟ ಆಗಿದೆ, ಬಟ್ ಓಕೆ, ಆದರೆ ನಾನು ಇನ್ನೂ ಉತ್ತಮವಾದ ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಓಕೆನಾ, ನನಗೆ ಸಿಕ್ಕಿರೋ ಸೀಟ್ ಏನೋ ಇಷ್ಟ ಆಗಿದೆ, ಬಟ್ ಸ್ಟಿಲ್ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ರೌಂಡ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅನ್ನೋರು ಚಾಯ್ಸ್ 2 ನ ಆಪ್ಟ್ ಮಾಡ್ಕೊಳ್ತಾರೆ. ಓಕೆ, ಇದನ್ನ ಇಲ್ಲಿಗೆ ಮುಗಿಲ್ಲ.
ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಚಲನ್ ಡೌನ್ಲೋಡ್ ಮಾಡಿ ಶುಲ್ಕವನ್ನು ಪಾವತಿಸುತ್ತೇನೆ. ಇದೇನ್ ಹೇಳ್ತಿದಾರಲ್ಲ ಫಸ್ಟ್ ಇದು ನಿಮ್ಗೆ ಅನ್ವಯಿಸುತ್ತೆ. ಅಂದ್ರೆ ನಾನ್ ಸ್ಟೂಡೆಂಟ್ ಅಂದ್ರೆ ನನ್ಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆನಾ, ನಾನೀಗ ಚಾಯ್ಸ್ 2 ನ ತಗೊಂಡಿದೀನಿ ಅಂತಂದ್ರೆ ಮೊದಲನೇ ಸುತ್ತಿನಲ್ಲಿ ಏನ್ ನನಗೆ ಸೀಟ್ ಅಲಾಟ್ ಆಗಿದೆ, ನಾನು ಆ ಕಾಲೇಜ್ ಅಂದ್ರೆ ಆ ಸೀಟಿಗೆ ತಕ್ಕನಂತೆನೆ ನಾನು ಚಲನ್ನ ಡೌನ್ಲೋಡ್ ಮಾಡ್ಕೊಂಡು ಶುಲ್ಕನ ಪಾವತಿಸ್ತೀನಿ ಅಂತ ಹೇಳ್ತಾ ಇದೆ. ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಎಂದು ನನಗೆ ತಿಳಿದಿದೆ. ಓಕೆ, ಸೆಕೆಂಡ್ ರೌಂಡ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿದವರು ನೀವು ಪೇ ಮಾಡ್ಬೇಕು. ಅರ್ಥ ಆಗಿದೆಯಾ? ಚಾಯ್ಸ್ 2 ತಗೊಂಡ್ರೆ ನೀವು ಪೇ ಮಾಡ್ಬೇಕು. ಓಕೆನಾ, ಇನ್ನು ಡೀಟೇಲ್ ಆಗಿ ಈಗ ನೋಡೋಣ. ಚಾಯ್ಸ್ 2 ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದರೆ, ಅಂದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗಿಂತ ಉತ್ತಮವಾದ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಿದ್ದಾರೆ. ಓಕೆ, ನಿಮ್ಗೆ ಫಸ್ಟ್ ಏನ್ ಸೀಟ್ ಅಲಾಟ್ ಆಗಿದೆ ಫಸ್ಟ್ ರೌಂಡ್ ಅಲ್ಲಿ ಅದಕ್ಕಿಂತ ಇನ್ನೂ ಉತ್ತಮವಾದ ಸೀಟ್ ಸಿಗುತ್ತೆ. ಓಕೆನಾ, ಸಿಗುತ್ತೆ. ನಾವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋರು ನೀವು ಚಾಯ್ಸ್ 2 ನ ತಗೊಳ್ಬೇಕಾಗುತ್ತೆ. ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟು, ಅಂದರೆ ಹಂಚಿಕೆಯಾದ ಸೀಟಿನ ಮೇಲ್ಪಟ್ಟ ಇಚ್ಛೆ ಹೈಯರ್ ಆರ್ಡರ್ ಆಪ್ಷನ್ಸ್, ಅಂದ್ರೆ ಆಪ್ಷನ್ಸ್ ಎಂಟರ್ಡ್ ಅಬೋವ್ ದ ಅಲಾಟೆಡ್ ಆಪ್ಷನ್, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ದೊರಕಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟೇ ಉಳಿಯುತ್ತದೆ. ಓಕೆನಾ, ಇದಿಷ್ಟು ಹೇಳ್ಬಿಡೋಣ. ಫಸ್ಟ್ ಏನು ಅಂತಂದ್ರೆ ನೋಡಿ, ಇವಾಗ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಒಂದು ಸೀಟ್ ಅಲಾಟ್ ಆಗಿದೆ, ಸಿಕ್ಕಿರೋ ಕಾಲೇಜು ಓಕೆ ಇಷ್ಟ ಆಗಿದೆ, ಬಟ್ ಸ್ಟಿಲ್ ಇನ್ನೂ ಚೆನ್ನಾಗಿರೋ ಕಾಲೇಜ್ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ನೀವೇನ್ ಮಾಡ್ಬೇಕು, ಚಾಯ್ಸ್ 2 ನ ಎಂಟರ್ ಮಾಡ್ಬೇಕು. ಅಲ್ಲಿ ನಿಮ್ಗೆ ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ ಹೇಳ್ತಿದಾರಲ್ಲ, ಹಂಗಂದ್ರೆ ಏನ್ ಗೊತ್ತಾ, ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ಈಗ ನೀವು ಸುಮ್ಮನೆ ಎಕ್ಸಾಂಪಲ್ ಇದು, ನೀವೊಂದು 70 ಆಪ್ಷನ್ ನ ಹಾಕಿದೀರಾ, ಆಪ್ಷನ್ 8ನಲ್ಲಿ 70 ಆಪ್ಷನ್ಸ್ ನ ನೀವು ಎಂಟರ್ ಮಾಡಿದೀರಾ, ನಿಮಗೆ ಆಪ್ಷನ್ 64 ನಿಮ್ಗೆ ಅಲಾಟ್ ಆಗಿದೆ. ಓಕೆನಾ, 64ನೇ ಆಪ್ಷನ್ ಅಲ್ಲಿ ಏನಿತ್ತು ಆ ಕಾಲೇಜು ನಿಮ್ಗೆ ಅಲಾಟ್ ಆಗಿದೆ. ಓಕೆನಾ, ಆ ಕಾಲೇಜ್ ನ ಮೇಲಿರುತ್ತಲ್ಲ, ಅಂದ್ರೆ 1 to 63 ಇರುತ್ತಲ್ವಾ, ಅದನ್ನೇ ನಾವು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ ಕರೆಯೋದು. ಈ PDF ನ ಓದ್ಬೇಕಾದ್ರೆ ತುಂಬಾ ಜನ ಮಕ್ಕಳಿಗೆ ಡೌಟ್ ಇದ್ದಿದೆ, ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದ್ರೆ ಏನು, ನಾವು ಮೇಲ್ಗಡೆ ಕೊಟ್ಟಿರ್ತೀವಲ್ಲ ಆತರ ಕೇಳ್ತಿದ್ರಿ. ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದ್ರೆ ಏನು, ನಿಮ್ಗೆ ಸಿಕ್ಕಿರತ್ತಲ್ವಾ ಸೀಟು, ಅದಕ್ಕೆ ಮೇಲಿರುತ್ತಲ್ಲ ಆ ಸೀಟ್ಸ್ ನಾವು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ ಕರೆಯೋದು. ಓಕೆನಾ, ಆಪ್ಷನ್ಸ್ ಎಂಟರ್ಡ್ ಅಬೋವ್ ದ ಅಲಾಟೆಡ್ ಆಪ್ಷನ್, ಈ ಆಪ್ಷನ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿದೆ ಅಂದ್ರೆ ಅದ್ರ ಮೇಲ್ಗಡೆ ಇರುವಂತ ಆಪ್ಷನ್ಸ್ ಹೈಯರ್ ಆರ್ಡರ್ ಆಪ್ಷನ್ಸ್ ಆಗಿರ್ತವೆ. ಓಕೆನಾ, ಈಗ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ನೋಡಿ, ನಿಮ್ಗೆ 64ನೇ ಆಪ್ಷನ್ ಕಾಲೇಜು ಸಿಕ್ಕಿದೆ. ಓಕೆನಾ, ಈಗ ಏನಾಗುತ್ತೆ, 65ರಿಂದ 70 ಏನಿದೆ ಈ ಎಲ್ಲಾ ಕಾಲೇಜಸ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಓಕೆನಾ, ಏನ್ ಹೇಳಿದೆ ನಾನೀಗ, 64 ಮೇಲೆ ಏನಿರುತ್ತೆ ಅದು ಹಾಗೆ ರಿಟೈನ್ ಆಗುತ್ತೆ, 64 ಕೆಳಗೆ ಏನಿರುತ್ತೆ ಅವೆಲ್ಲ ಆಪ್ಷನ್ಸ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಯಾಕೆ ಅಂತಂದ್ರೆ ಇದ್ರ ಮೇಲ್ಗಡೆ ಇರೋಂತ ಆಪ್ಷನ್ಸ್ ಇರ್ತಾನೆ ಉತ್ತಮವಾದ ಆಪ್ಷನ್ಸ್, ಹೌದಲ್ವಾ, ದಿ ಬೆಸ್ಟ್ ಅಂತಂದ್ರೆ ಇದಕ್ಕಿಂತ ಬೆಸ್ಟ್ ಇರೋ ಕಾಲೇಜಸ್ ಸಿಗ್ತಾವ್ ನಿಮ್ಗೆ, ಹಂಗಾದ್ರೆ ಇದ್ರ ಕೆಳಗಿರೋ ಆಪ್ಷನ್ಸ್ ಎದ್ದಿರ್ಬೇಕು, ಹೌದಲ್ವಾ. ಆಕ್ಚುಲಿ ಇದು ವರ್ಕ್ ಆಗೋದು ಅದೇ ತರ. ನಾವು ಅದಕ್ಕೆ ಸಾರಿ ಹೇಳಿರೋದು 5 ಆಪ್ಷನ್ 15 ಆಪ್ಷನ್ ಮಾಡಿರೋರ್ಗೆ ಪಕ್ಕ ನೀವು ಅನುಭವಿಸ್ತೀರಾ ನೋಡ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇರೋದು ಮಿನಿಮಮ್ 100 ಆಪ್ಷನ್ಸ್ ಮಾಡ್ರು, ಎಷ್ಟಾದ್ರೂ ನಿಮ್ಗೆ ರ್ಯಾಂಕ್ ಇರ್ಲಿ, ಮಿನಿಮಮ್ 100 ಆಪ್ಷನ್ಸ್ ಹಾಕಿ. ಓಕೆ, ಈಗ 65ರಿಂದ 70ನೇ ಆಪ್ಷನ್ ವರ್ಗು ಎಲ್ಲ ಡಿಲೀಟ್ ಆಗಿದೆ. ನಿನ್ಗಿರೋದು ಎಷ್ಟು, 1ರಿಂದ 64. 64ನೇ ಆಪ್ಷನ್ ನ ನೀನು ಹೋಲ್ಡ್ ಮಾಡ್ತಾ ಇದೀಯಾ, ಯಾಕೆ, ನಿನ್ಗೆ ಅದು ಅಲಾಟ್ ಆಗಿದೆ. ಹೋಲ್ಡ್ ಅಂದ್ರೆ ಏನು, ನೀನು ಕೂಡ ಕೆಎದು ಏನು ಚಲನ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಫೀಸ್ ನ ಕಟ್ಟುತ್ತೀಯ. ಓಕೆ, ಈ ಸೀಟ್ ನ ಹೋಲ್ಡ್ ಮಾಡ್ತಾ ಇದೆಯಾ. ಯಾಕೆ ಹೋಲ್ಡ್ ಮಾಡ್ತಾ ಇದೆಯಾ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡ್ತೀಯಾ, ನಿನ್ಗೆ ಯಾವ್ದೋ ಒಂದು ಕಾಲೇಜ್ ಫಾರ್ ಎಕ್ಸಾಂಪಲ್ 50 ಅನ್ನೋ ಆಪ್ಷನ್ ಅಲ್ಲಿ ಇರುವಂತ ಒಂದು ಕಾಲೇಜು ಅಲಾಟ್ ಆಗುತ್ತೆ, 50ನೇ ಆಪ್ಷನ್ ಅಲಾಟ್ ಆಗಿದೆ ಅಂತಂದ್ರೆ 64ನೇ ಆಪ್ಷನ್ ಇರುತ್ತಾ, ನೀನೇ ಯೋಚನೆ ಮಾಡು. ಯಾಕಿರ್ಬೇಕು ಪ್ರಶ್ನೆ, ಯಾಕಿರ್ಬೇಕು, ಇದಕ್ಕಿಂತ ಉತ್ತಮವಾದ ಕಾಲೇಜ್ ನಿನ್ನಲ್ಲಿ ಹಾಕಿದ್ಯಾ ಅಲ್ವಾ, ಅದು ಸಿಕ್ಕಿದೆ ಅಲ್ವಾ, ನಿಮ್ಗೆ ಈ ಕಾಲೇಜ್ ಇರಲ್ಲ. ತುಂಬಾ ಜನ ಡೌಟ್ ಕೇಳಿದ್ರಿ ಇದ್ರ ಬಗ್ಗೆ, ಅದಕ್ಕೆ ನಾನು ನಿಮ್ಗೆ ಈ ತರ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ, ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ರೌಂಡ್ 1 ಅಲ್ಲಿ ಎಷ್ಟು 64ನೇ ಆಪ್ಷನ್ ಸಿಕ್ಕಿದೆ. ಓಕೆನಾ, ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ರೌಂಡ್ 2 ನಲ್ಲಿ ಏನಾಗುತ್ತೆ, ನಿಮ್ಗೆ 50ನೇ ಆಪ್ಷನ್ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ನಿಮ್ಗೇನು ಚಾಯ್ಸ್ ಇರೋದಿಲ್ಲ, ಇದೆ ಸೆಲೆಕ್ಟ್ ಮಾಡೋದಕ್ಕೆ ಆತರ ಇರೋದಿಲ್ಲ. ನಿಮ್ಗೆ 50ನೇ ಆಪ್ಷನ್ ಕಾಲೇಜ್ ಸಿಕ್ಕಿದೆ ಅಂದ್ರೆ ಇದು ಡಿಲೀಟ್ ಆಗುತ್ತೆ. ಅವ್ರು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ನೋಡಿ, ಇಲ್ಲಿ ಇನ್ನೊಂದ್ಸತಿ ಓದ್ತೀನಿ. ಇಲ್ಲಿಂದ ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟು, ಅಂದರೆ ಹಂಚಿಕೆಯಾದ ಸೀಟಿನ ಮೇಲ್ಪಟ್ಟ ಯಾವ ಸೀಟ್ ಸಿಕ್ಕಿದೆ ಆಪ್ಷನ್ 64 ಅದ್ರ ಮೇಲ್ಗಡೆ ಇರುವಂತದ್ದು. ಓಕೆ, ದೊರಕಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟೇ ಉಳಿಯುತ್ತದೆ.
ಓಕೆ, ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಿಮ್ಗೆ. ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರು ಇಲ್ಲಿ ಯಾವ್ದು ಈ 64 ಮೇಲೆ ಇರುವಂತ ಯಾವ ಆಪ್ಷನ್ಸ್ ನಿಮ್ಗೆ ಅಲೌಟ್ ಆಗಿಲ್ಲ ಅಂದ್ರೆ ಇದು ಯಾವ ಸೀಟ್ ಇರುತ್ತೆ ಅದೇ ಮತ್ತೆ ಅಲೌಟ್ ಆಗುತ್ತೆ. ಓಕೆನಾ, ಇದು ಹೋಲ್ಡ್ ಮಾಡ್ತಿರೋದು ಅದೇ ಉದ್ದೇಶಕ್ಕೆ. ನಿಮ್ಗೆ ಇನ್ ಕೇಸ್ ಸೆಕೆಂಡ್ ರೌಂಡ್ ಅಲ್ಲಿ 1 ಇಂದ 63 ವರೆಗೂ ಯಾವ್ದು ಕಾಲೇಜ್ ಅಲೌಟ್ ಆಗಿಲ್ಲ ಅಂದ್ರೆ ನೀವು ಹೋಲ್ಡ್ ಮಾಡಿಕ್ಕಿರ್ತೀರಲ್ಲ ಇದೇ ಕಾಲೇಜೇ ಮತ್ತೆ ನಿಮಗೆ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೆ ಒಂದು ವೇಳೆ 2ನೇ ಸುತ್ತಿನಲ್ಲಿ ಮೆರಿಟ್ ಹಾಗೂ ಅಭ್ಯರ್ಥಿಗಳ ಮೇಲ್ಪಟ್ಟ ಇಚ್ಛೆ ಆದ್ಯತೆ ಕ್ರಮದಲ್ಲಿ ಉಳಿಸಿಕೊಳ್ಳುವ ಸೀಟು ದೊರೆತಲ್ಲಿ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟು ತಂತಾನೇ ರದ್ದುಗೊಂಡು ಸೀಟ್ ಮೆಟ್ರಿಕ್ಸ್ ಪೋಲ್ಗೆ ಸೇರ್ಪಡೆಯಾಗುತ್ತದೆ. ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರು ಇದಕ್ಕಿಂತ ಮೇಲ್ಪಟ್ಟ ಕಾಲೇಜಿನ ಯಾವುದೋ ಒಂದು ಆಪ್ಷನ್ 50ನೇ ಆಪ್ಷನ್ ನಿಮಗೆ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ಈ ಮೊದಲು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಕಾಲೇಜು ತಂತಾನೆ ರದ್ದಾಗಿ ಆ ಅಲಾಟೆಡ್ ಸೀಟ್ ನಿಮಗೆ ಸಿಗೋದಿಲ್ಲ. ಅದೇ ಏನಾಗುತ್ತೆ, ಸೀಟ್ ಮೆಟ್ರಿಕ್ಸ್ ಪೋಲ್ಗೆ, ಅಂದ್ರೆ ಅಲ್ಲಿ ಖಾಲಿ ಇದೆ. ಓಕೆನಾ, ಈ ಸೀಟ್ ಖಾಲಿ ಇದೆ ಅಂತ ಸೀಟ್ ಮೆಟ್ರಿಕ್ಸ್ ಪೋಲ್ಗೆ ಹೋಗುತ್ತೆ. ಈ ಸೀಟ್ ಸಿಗೋದಿಲ್ಲ ನಿಮ್ಗೆ. ನಂತರ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಲಾಗುವುದು. ಅದ್ರ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಅದನ್ನ ಹಂಚಿಕೆ ಮಾಡಿಕೊಳ್ತಾರೆ. 2ನೇ ಸುತ್ತಿನಲ್ಲಿ ಹೊಸದಾಗಿ ಹಂಚಿಕೆಯಾಗುವ ಸೀಟನ್ನು ಕಡ್ಡಾಯವಾಗಿ ಪಡೆಯಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ ಸೀಟ್ ಅಲಾಟ್ ಆಗಿರುತ್ತೆ ಕಂಪಲ್ಸರಿ ನೀವು ಈ ಕಾಲೇಜಿಗೆ ಅಡ್ಮಿಷನ್ ತಗೋಬೇಕಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಅರ್ಥ ಆಗಿದೆ ಅಂದ್ರೆ ವಿಡಿಯೋ ಮತ್ತೆ ನೋಡಿ, ಅರ್ಥ ಆಗುತ್ತೆ. ಓಕೆನಾ, ಇದೇ ನಿಮ್ಗೆ ಎಷ್ಟೋ ಜನ ಡೌಟ್ ಇದ್ದಿತ್ತು. ನಾವು ಹೋಲ್ಡ್ ಮಾಡಿರ್ತೀವಲ್ಲ, ನಮ್ಗೆ ಆಪ್ಷನ್ 15 ಸಿಗುತ್ತೆ, 64 ಸಿಗುತ್ತೆ, ನಾನ್ ಚೂಸ್ ಮಾಡ್ಬೋದಾ ಇದಾ ಅಂತ ಕೇಳ್ತಿದ್ರಿ. ಹಂಗ್ ಮಾಡಕ್ ಬರಲ್ಲಪ್ಪ. ಯಾಕಂದ್ರೆ ಇದಕ್ಕಿಂತ ಉತ್ತಮವಾದ ಕಾಲೇಜ್ ಸಿಕ್ಕಾದ್ಮೇಲೆ ಈ ಕಾಲೇಜಿನ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಹೌದಲ್ವಾ? ಇನ್ ಕೇಸ್ ನಿಮ್ಗೆ ಮೇಲಿರುವಂತ ಕಾಲೇಜ್ ಆಪ್ಷನ್ 64 ಮೇಲಿರುವಂತ ಆಪ್ಷನ್ಸ್ ಏನಿದಾವೆ ಇವ್ ಯಾವ ನಿಮ್ಗೆ ಅಲಾಟ್ ಆಗಿಲ್ಲ ಅಂದ್ರೆ ಮತ್ತೆ ಇದೇ ಆಪ್ಷನ್ ಸಿಗುತ್ತೆ. ಯಾಕಂದ್ರೆ ನೀನ್ ಹೋಲ್ಡ್ ಮಾಡಿದ್ಯಾ, ಇದೇ ಕಾಲೇಜ್ ನೀನ್ ಅಡ್ಮಿಷನ್ ತಗೋಬಹುದು. ಇದಿಷ್ಟು ಬಂದು ನಿಮ್ಗೆ ಚಾಯ್ಸ್ 2 ಆಗಿರುತ್ತೆ. ಓಕೆನಾ, ಇನ್ನೂ ನಿಮ್ಗೆ ಚಾಯ್ಸ್ 2 ಬಗ್ಗೆ ಡೌಟ್ ಇದ್ರೆ ಏನ್ ಮಾಡ್ಬೇಕು ಹೇಳಿ, ಗೊತ್ತಲ್ಲ? ಏನ್ ಮಾಡ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಆನ್ಸರ್ ಮಾಡ್ತೀವಿ. ಓಕೆ, ಇಷ್ಟು ನಮ್ಮ ಮಕ್ಳಿಗೆ ಸ್ವಲ್ಪ ಚೂರು ಕ್ಲಾರಿಟಿ ಸಿಗ್ತಾ ಇದೆ ಅನ್ಸುತ್ತೆ ಇವಾಗ. ಚಾಯ್ಸ್ 2 ಬಗ್ಗೆ ಏನು ಡೌಟ್ ಇಲ್ಲ ಅಂತ ಭಾವಿಸ್ತೀವಿ. ಓಕೆ, ನೆಕ್ಸ್ಟ್ ಇನ್ನು ಮುಗ್ದಿಲ್ಲ. ಚಾಯ್ಸ್ 2 ಇನ್ನ ಮುಗ್ದಿಲ್ಲ, ಇನ್ನ ಇದೆ. ಸಕಾಲ ಇಲ್ಲಿಂದ. ಓಕೆ, ನೆಕ್ಸ್ಟ್ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟ್ ಅನ್ನು ತಮ್ಮ ಬಳಿ ಇಟ್ಟುಕೊಂಡು ಹೋಲ್ಡ್ ಮಾಡಿ 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಹೌದಲ್ವಾ? ನಿಮ್ಗೆ ಆಪ್ಷನ್ ನಾನು ಅವಾಗಲೇ ಹೇಳಿದಲ್ಲ, ಆಪ್ಷನ್ 64 ನಿಮಗೆ ಸಿಕ್ಕಿದೆ ಅಂತಂದ್ರೆ ಆ ಸೀಟ್ ನ ನೀವು ಹೋಲ್ಡ್ ಮಾಡಿ 2ನೇ ಸುತ್ತಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಹೈಯರ್ ಆರ್ಡರ್ ಆಪ್ಷನ್ ಗಳಿಗೆ ಮಾತ್ರ ಸೀಟು ಆಯ್ಕೆ ಪರಿಗಣಿಸಲಾಗುವುದು. ಅದ್ರ ಕೆಳಗಡೆ ಇರೋ ಆಪ್ಷನ್ಸ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಅದ್ರ ಮೇಲಿರೋ ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಅಲಾಟ್ ಆಯ್ತು ಅಂದ್ರೆ ಆ ಕಾಲೇಜ್ ಇರುತ್ತೆ, ಕೆಳಗಿರೋ ಕಾಲೇಜು ಡಿಲೀಟ್ ಆಗುತ್ತೆ. ಅಭ್ಯರ್ಥಿ ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಓಕೆ, ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶವಿರುವುದಿಲ್ಲ. ನೋಡಿ, ನಿಮ್ಗೆ ಇದನ್ನು ಕೂಡ ತುಂಬಾ ಸರಿ ಹೇಳಿದೀವಿ ನಾವು ಮಾಡೋ ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಅದನ್ನೇ ಹೇಳಿರೋದು. ನೀವೇನಾದ್ರೂ ಒಂದೀಗ ಆಪ್ಷನ್ಸ್ ಒಂದು 30 ಆಪ್ಷನ್ ಮಾಡಿದೀರಾ ಅಂತಂದ್ರೆ 30 ಆಪ್ಷನ್ ನಿಮ್ಗೆ ಸಿಗದಿರೋವೇ ಆಗಿದ್ದಿದ್ರೆ ಅಥವಾ ಯಾವ್ದೋ ಒಂದು ಆಪ್ಷನ್ 5 ಅಲ್ಲಿ ನಿಮ್ಗೆ ಸಿಗೋ ಚಾನ್ಸಸ್ ಇತ್ತು ಅಂದ್ರೆ ಆಪ್ಷನ್ 5 ಗೆ ನಿಂತೋಗುತ್ತೆ. ಅದ್ರ ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲವೂ ಡಿಲೀಟ್ ಆಗುತ್ತೆ. ಆಪ್ಷನ್ 6 ಇಂದ 30 ವರೆಗೂ ಆಟೋಮೆಟಿಕಲಿ ಸೆಕೆಂಡ್ ರೌಂಡ್ ಅಲ್ಲಿ ಡಿಲೀಟ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಹೇಳ್ತಿರೋದು ಆರ್ಡರ್ ನಾನು ನಿಮ್ಗೆ ಅವಾಗೆ ಬರ್ದಿದ್ನಲ್ಲ, 40 ಸ್ಟಾರ್ಟಿಂಗ್ ಅಲ್ಲಿ ಈಗಲೂ ಟೈಮ್ ಇದೆ ಕಂಡ್ರೋ, ಈಗಲೂ ಆಪ್ಷನ್ ಇಟ್ಟು ನೀವು ಎಡಿಟ್ ಮಾಡ್ಕೋಬಹುದು. 17th ವರೆಗೂ ಮಾಡಿ. ಓಕೆನಾ, 40 ಕಾಲೇಜ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹಾಕ್ತೀರಾ, ಟಾಪ್ ಕಾಲೇಜಸ್ನೇ ಹಾಕಿ. ಓಕೆನಾ, ನಿಮ್ಗೆ ಕಾಲೇಜಸ್ ಸೀಟ್ ಸಿಗಲ್ಲ ಗೊತ್ತು, ಹಾಕಿ. ಓಕೆನಾ, ನೆಕ್ಸ್ಟ್ 30 ಆಪ್ಷನ್ಸ್ ಯು ಮೈಟ್ ಗೆಟ್, ಸಿಕ್ಕಿದ್ರು ಸಿಗ್ಬಹುದು, ಇಲ್ಲ ಅಂದ್ರೂ ಇಲ್ಲ, ಯು ಮೈಟ್ ಗೆಟ್ ಅನ್ನೋ ಕಾಲೇಜಸ್ ನ ಹಾಕಿ. ನೆಕ್ಸ್ಟ್ 30 ಆಪ್ಷನ್ಸ್ ಯು ವಿಲ್ ಗೆಟ್, ನಿಮ್ಗೆ ಆ ಕಾಲೇಜಸ್ ಸೀಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುವಂತ ಕಾಲೇಜಸ್ ನ ಹಾಕಿ. ಇದು ಅಷ್ಟೇ, ನೀವು ಟಾಪ್ ಕಾಲೇಜಸ್ ಆಯ್ತು, ಟಾಪ್ ಕಾಲೇಜಸ್ ಬಿಡಿ. ಈಗ ಯು ಮೈಟ್ ಯು ವಿಲ್ ನೀವು ಡಿಸ್ಟೆನ್ಸ್ ನೋಡ್ಬೇಕು, ಹಾಸ್ಟೆಲ್ ಫೆಸಿಲಿಟಿ ನೋಡ್ಬೇಕು, ಪ್ಲೇಸ್ಮೆಂಟ್ ನೋಡ್ಬೇಕು, ಎಲ್ಲ ಫೀಸ್ ನೋಡ್ಬೇಕು, ಎಲ್ಲಾನು ತಲೆಯಲ್ಲಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ, ಈ ತರ ಇರುತ್ತೆ. ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ, ಈಗ ಯಾವ್ದೋ ಒಂದು ಕಾಲೇಜಲ್ಲಿ ನಿಮ್ಗೆ ಈಗ ಆಪ್ಷನ್ 5 ನಿಮ್ಗೆ ಅಲಾಟ್ ಆಗಿದೆ ಅಂದ್ರೆ ಅದ್ರ ಕೆಳಗಡೆ ಇರೋ ಆಪ್ಷನ್ಸ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ನೀವು ಅವಾಗ ಹೊಸ ಆಪ್ಷನ್ಸ್ ನ ಸೇರ್ಪಡೆ ಮಾಡೋದಿಕ್ಕೆ ಅವಕಾಶ ಇರೋದಿಲ್ಲ. ಅಂದ್ರೆ ಆಪ್ಷನ್ಸ್ ನ ನೀವು ಆಡ್ ಮಾಡೋದಿಕ್ಕೆ ಆಗೋದಿಲ್ಲ. ಬದಲಾಗಿ ಆಪ್ಷನ್ಸ್ ನ ಶಫಲ್ ಮಾಡ್ಬೋದು. 5 ಮೇಲೆ ಏನಿರುತ್ತಲ್ವಾ, ಈಗ 1 2 3 4 4 ಆಪ್ಷನ್ಸ್ ನ ಉಲ್ಟಾ ಪಲ್ಟಾ ಮಾಡ್ಕೋಬಹುದು ಅಷ್ಟೇ. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳ್ತಾ ಇರೋದು ಆಪ್ಷನ್ಸ್ ನ ಜಾಸ್ತಿ ಮಾಡಿ, ಮಿನಿಮಮ್ 100 ಮಾಡ್ಲೇಬೇಕು. ನೋಡಿ, ಇದ್ರ ಮೇಲೆ ನಿಮ್ ಇಷ್ಟ. ಓಕೆ, ಹೇಳಷ್ಟು ಹೇಳ್ಬೋದಲ್ವಾ, ತುಂಬಾ ನಾವು ಹೇಳಕ್ ಆಗಲ್ಲ. ನಿಮ್ಗೆ ಹೇಳಿ 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 ಇದನ್ನೇ ಹೇಳಿದ್ರು ನೀವು ಕೇಳಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ. ಓಕೆ,
ಎರಡನೇ ಸುತ್ತಿನಲ್ಲಿ ಇಚ್ಛೆಯ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಹೈಯರ್ ಆರ್ಡರ್ ಆಪ್ಷನ್ಗಳನ್ನು ಮಾತ್ರ ತೋರಿಸಲಾಗುವುದು. ಅಭ್ಯರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತೆ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದರೂ ಆಪ್ಷನ್ಸ್ ಬೇಡವಾದಲ್ಲಿ ತೆಗೆದು ಹಾಕಬಹುದು. ಡಿಲೀಟ್ ಮಾಡಬಹುದು, ಶಫಲ್ ಮಾಡಬಹುದು, ಆಡ್ ಮಾಡಕ್ಕಾಗಲ್ಲ, ಹೊಸ ಆಪ್ಷನ್ ಆಡ್ ಮಾಡಕ್ಕಾಗಲ್ಲ. ಓಕೆನಾ. ಚಾಯ್ಸ್ 2 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟ್ ಅನ್ನು ತಮ್ಮೊಡನೆ ಉಳಿಸಿಕೊಂಡು ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಹೌದು, ನನಗೆ ಸಿಕ್ಕಿರೋ ಈಗ ಯಾವುದೋ ಒಂದು ಸೀಟ್ ಸಿಕ್ಕಿದ್ರೆ ನಾನು ಅದನ್ನು ಹೋಲ್ಡ್ ಮಾಡಿದ್ದೀನಿ, ಸೆಕೆಂಡ್ ರೌಂಡ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಅಂದರೆ ಹೈಯರ್ ಆರ್ಡರ್ ಆಪ್ಷನ್ಸ್ ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಮೊದಲನೇ ಸುತ್ತಿನಲ್ಲಿ ಯಾವ ಸೀಟ್ ಆಗಿತ್ತಲ್ವಾ ಅದು ರದ್ದುಗೊಳ್ಳುತ್ತದೆ. ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಸಿಗುತ್ತೆ ಅದು ನಿಮ್ಗೆ ಸೀಟ್ ಉಳಿಯುತ್ತೆ. ಅದನ್ನ ಅಂದ್ರೆ ಚಾಯ್ಸ್ 2 ನೀವು ಅದಕ್ಕೆ ಕೊಡ್ತಾ ಇರೋದು. ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ, ಎರಡನೇ ಸುತ್ತಿನಲ್ಲೂ ಸಹ ನಿಮ್ಗೆ ಯಾವುದೇ ಸೀಟು ಹಂಚಿಕೆ ಆಗದಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ಪಡೆದ ಸೀಟು ಅವರ ಬಳಿಯೇ ಇರುತ್ತದೆ. ಯಾಕಂದ್ರೆ ಹೋಲ್ಡ್ ಮಾಡಿದ್ಯಾ ಅಲ್ವಾ ನೀನು. ಓಕೆನಾ. ಇದು ಮತ್ತೊಂದ್ಸತಿ ಹೇಳ್ಬೇಕಾ? ಇದನ್ನೇ ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ. ಆಪ್ಷನ್ 64, 70 ಅದನ್ನೆಲ್ಲ ಹೇಳಿದ್ನಲ್ಲ ನಿಮ್ಗೆ, ಅದರಲ್ಲೇ ಹೇಳಿದೀನಿ ನೋಡಿ. ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ರೌಂಡ್ 1 ನಲ್ಲಿ ಯಾವುದೋ ಎಕ್ಸ್ ಅನ್ನೋ ಕಾಲೇಜು ಸಿಕ್ಕಿದೆ. ರೌಂಡ್ 2 ನಲ್ಲಿ ನಿಮ್ಗೆ ಏನಾಗುತ್ತೆ, ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಅಂತಂದ್ರೆ ಇದಕ್ಕಿಂತ ಹೈಯರ್, ಈಗ ಫಾರ್ ಎಕ್ಸಾಂಪಲ್ 64th ಆಪ್ಷನ್ ನಿಮಗೆ ಸಿಕ್ಕಿದೆ ಅಂದ್ರೆ ಅದ್ರ ಮೇಲ್ಗಡೆ ಇರೋ ಯಾವ್ದಾದ್ರು ಒಂದು ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ಇದು ರದ್ದಾಗುತ್ತೆ. ಓಕೆನಾ. ಇನ್ ಕೇಸ್ ಅಲ್ಲಿ ಯಾವ ಸಿಗೋ ಚಾನ್ಸಸ್ ಇಲ್ಲ, ಇದೆ ಮತ್ತೆ ಸಿಗುತ್ತೆ ಅಂತಂದ್ರೆ ಇದು ಹೋಲ್ಡ್ ಮಾಡಿರ್ತೀರಲ್ವಾ, ನಿಮ್ಗೆ ಇದು ಸಿಕ್ಕೇ ಸಿಗುತ್ತೆ, ಸೇಮ್ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಓಕೆನಾ. ಇದನ್ನೇ ಅಲ್ಲಿ ಹೇಳ್ತಾ ಇರೋದು. ಅರ್ಥ ಆಗಿದ್ಯಾ? ಓಕೆ. ನೆಕ್ಸ್ಟ್, ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದರೆ ಒಬ್ಬ ಅಭ್ಯರ್ಥಿಯು, ನಾವು ಅವಾಗಲೇ ತಗೊಂಡಿದ್ದ ಎಕ್ಸಾಂಪಲ್ನೇ ಹೇಳಿದ್ದಾರೆ, ಜಸ್ಟ್ ಓದ್ತೀನಿ, ಕೇಳಿಸ್ಕೊಳ್ಳಿ ಅಷ್ಟೇ. ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದ್ರೆ ಒಬ್ಬ ಅಭ್ಯರ್ಥಿಯು, ಒಬ್ಬ ಕ್ಯಾಂಡಿಡೇಟ್ 180 ಆಪ್ಷನ್ಸ್ ಗಳನ್ನು ದಾಖಲಿಸಿದ್ದಲ್ಲಿ 180 ಆಪ್ಷನ್ಸ್ ಎಂಟರ್ ಮಾಡಿದ್ದಾನೆ. ಇವುಗಳ ಪೈಕಿ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗೆ 123ನೇ ಕ್ರಮಾಂಕದ ಆಪ್ಷನ್ಗೆ ಸೀಟು ದೊರಕಿದೆ. ಓಕೆನಾ. 180 ಆಪ್ಷನ್ ಹಾಕಿದ್ದಾನೆ, 123ನೇ ಆಪ್ಷನ್ ಅವನಿಗೆ ರೌಂಡ್ 1 ನಲ್ಲಿ ಅಲಾಟ್ ಆಗಿದೆ. ಓಕೆನಾ ಎಂದು ಭಾವಿಸಿದ್ದಲ್ಲಿ 1ರಿಂದ 122ನೇ ಆಪ್ಷನ್ಗಳ ಸೀಟುಗಳನ್ನು ಹೈಯರ್ ಆರ್ಡರ್ ಆಪ್ಷನ್ಸ್ ಆಗುತ್ತವೆ. ಓಕೆನಾ. 1ರಿಂದ 180 ಆಪ್ಷನ್ಸ್ ಇರುತ್ತೆ. ಅವನ್ಗೆ ಇವಾಗ ಏನಾಗಿದೆ, ಅವನ್ಗೆ ಇವಾಗ 123ನೇ ಆಪ್ಷನ್ ರೌಂಡ್ 1 ನಲ್ಲಿ ಅಲಾಟ್ ಆಗಿದೆ. ಓಕೆನಾ. ರೌಂಡ್ 1 ನಲ್ಲಿ ಅಲಾಟ್ ಆಗಿದೆ. ಏನ್ ಹೇಳ್ತಿದ್ದಾರೆ ಈಗ, 1 ಇಂದ ಹಿಡಿದು ಓಕೆ, ಆಪ್ಷನ್ 1 ಇಂದ ಹಿಡಿದು ಆಪ್ಷನ್ 122 ವರೆಗೂ ಇದನ್ನ ನಾವು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ ಕರಿತೀವಿ. ಓಕೆನಾ. ಅದನ್ನೇ ಅವ್ರು ಹೇಳ್ತಾ ಇರೋದು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ. ಎರಡನೇ ಸುತ್ತಿನಲ್ಲಿ ಈ ಮೇಲಿನ ಯಾವುದೇ ಆಪ್ಷನ್ ಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. 1ರಿಂದ 123ವರೆಗೂ ಆಪ್ಷನ್ಸ್ ಅಂದ್ರೆ ಈ ಕಾಲೇಜ್ ಸಿಕ್ಕಿದೆ ಅವ್ರಿಗೆ ಫಸ್ಟ್ ರೌಂಡ್ ಅಲ್ಲಿ. ಇದ್ರ ಮೇಲಿರುವಂತ ಆಪ್ಷನ್ಸ್ ಹೈಯರ್ ಆರ್ಡರ್ ಆಗಿರುತ್ತೆ, ಇದ್ರ ಕೆಳಗಿರೋ ಆಪ್ಷನ್ಸ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಇಲ್ಲಿ ಇದ್ರ ಮೇಲೆ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ 120th ಏನಾದ್ರು ಅವ್ನಿಗೆ ರೌಂಡ್ 2 ನಲ್ಲಿ ಅಲಾಟ್ ಆಯ್ತು ಅಂತಂದ್ರೆ ಈ ಕಾಲೇಜು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಹೈಯರ್ ಆರ್ಡರ್ ಆಪ್ಷನ್ಸ್ ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಅಭ್ಯರ್ಥಿಯ ಹೆಸರಿನಲ್ಲಿ ಇರುತ್ತದೆ. ಇನ್ ಕೇಸ್ ಇದ್ರ ಮೇಲ್ಗಡೆ ಯಾವ ಕಾಲೇಜ್ ಅಲಾಟ್ ಆಗಿಲ್ಲ ಅಂತಂದ್ರೆ ಈ ಕಾಲೇಜ್ ಅವನು ಹೋಲ್ಡ್ ಮಾಡಿರ್ತಾನಲ್ವಾ, ಇದೇ ಕಾಲೇಜ್ ಅಲಾಟ್ ಆಗುತ್ತೆ. ಓಕೆನಾ. ಇದಿಷ್ಟು ಒಂದು ಚಾಯ್ಸ್ 2 ನ ಬಗ್ಗೆ ಆಗಿರುತ್ತೆ. ಓಕೆ. ಇನ್ನೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಓಕೆ. ಚಾಯ್ಸ್ 3 ನ ಯಾರು ತಗೊಳ್ಳೋದು? ಓಕೆ. ಅಭ್ಯರ್ಥಿಯು ತನಗೆ ಮೊದಲ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ, ನನಗೆ ಫಸ್ಟ್ ರೌಂಡ್ ಅಲ್ಲಿ ಏನ್ ಸೀಟ್ ಅಲಾಟ್ ಆಗಿದೆ ನನಗೆ ಇಷ್ಟ ಆಗಿಲ್ಲ, ಸ್ಯಾಟಿಸ್ಫೈ ಆಗೇ ಇಲ್ಲ. ಓಕೆನಾ. ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ನನಗೆ ರೌಂಡ್ 1 ಅಲ್ಲಿ ನೀವೇನ್ ಅಲಾಟ್ ಮಾಡಿದೀರಾ ಆ ಸೀಟ್ ನನ್ಗೆ ಇಷ್ಟ ಆಗಿಲ್ಲ, ನಾನು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ, ಆ ಸೀಟ್ ನಾನು ರದ್ದುಗೊಳಿಸ್ತಾ ಇದ್ದೀನಿ, ನನಗೆ ಅದು ಬೇಡ ಅಂತ ಅನ್ನೋರು ಚಾಯ್ಸ್ 3 ನ ತಗೊಳ್ತೀರಾ. ಅರ್ಥ ಆಗಿದ್ಯಾ? ಚಾಯ್ಸ್ 1, ಚಾಯ್ಸ್ 2 ಫೀಸ್ ಪೇ ಮಾಡಬೇಕು, ನಿಮ್ಗೆ ಇಷ್ಟ ಆಗಿರುತ್ತೆ. ಚಾಯ್ಸ್ 1 ಆದ್ರೆ ಅಡ್ಮಿಷನ್ ಆಗಿ ನೀವು ಹೋಗ್ತೀರಾ, ಚಾಯ್ಸ್ 2 ಆದ್ರೆ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಸೀಟ್ ಹೋಲ್ಡ್ ಮಾಡಿರ್ತೀರಾ. ಚಾಯ್ಸ್ 3 ನಲ್ಲಿ ನೀವು ಫೀಸ್ ಪೇ ಮಾಡಲ್ಲ, ಬದಲಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಓಕೆ. ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮ ವಹಿಸಲು ನಿರ್ಣಯಿಸಿದರೆ ಚಾಯ್ಸ್ 3 ಅನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಓಕೆ. ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನ ಅಭ್ಯರ್ಥಿಗಳು ದಾಖಲಿಸಿದ ಎಲ್ಲಾ ಆಪ್ಷನ್ಗಳನ್ನು ತೋರಿಸಲಾಗುವುದು. ಓಕೆ. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಅಭ್ಯರ್ಥಿಯು ಕೊಂಡ ಆಪ್ಷನ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಇಚ್ಛೆ ಆಯ್ಕೆಗಳನ್ನು ಅಭ್ಯರ್ಥಿಗಳು
ಆಪ್ಷನ್ಸ್ ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತೆ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದರೂ ಆಪ್ಷನ್ಸ್ ಬೇಡವಾದರೆ ತೆಗೆದು ಹಾಕಬಹುದು. ಓಕೆ, ಅಭ್ಯರ್ಥಿಯು ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಇಚ್ಛೆ ಅಥವಾ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶವಿರುವುದಿಲ್ಲ. ಒಂದು ವೇಳೆ ಸೀಟ್ ಮೆಟ್ರಿಕ್ಸ್ಗೆ ಹೊಸದಾಗಿ ಕಾಲೇಜು ಅಥವಾ ಕೋರ್ಸುಗಳು ಸೇರ್ಪಡೆಯಾದಲ್ಲಿ ಮಾತ್ರ ಆಪ್ಷನ್ಸ್ ಗಳನ್ನು ಸೇರಿಸಲು ಅವಕಾಶವಿರುತ್ತದೆ. ಇದರಲ್ಲೂ ಅಷ್ಟೇ ನೋಡಿ, ನೀವು ಆಪ್ಷನ್ಸ್ ನ ಎಂಟರ್ ಮಾಡಕ್ಕಾಗಲ್ಲ. ಹೊಸ ಒಂದು ಆಪ್ಷನ್, ಹೊಸ ಕಾಲೇಜ್ ನ ಎಂಟರ್ ಮಾಡೋದಕ್ಕಾಗಲ್ಲ, ಆಡ್ ಮಾಡಕ್ಕಾಗಲ್ಲ. ಬದಲಾಗಿ ನೀವು ಶಫಲ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಯಾವಾಗ ನೀವು ಆಡ್ ಮಾಡ್ಬೋದು ಅಂದ್ರೆ ಅವ್ರೇನಾದ್ರು KN ಅವರೇನೆ ನಿಮ್ಗೆ ಹೊಸ ಕಾಲೇಜ್ ನ ಆಡ್ ಮಾಡಿದ್ರೆ ಅಥವಾ ಹೊಸ ಕೋರ್ಸ್ ನ ಆಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ ಆಡ್ ಮಾಡಕ್ಕೆ. ಆತರ ಕೊಡೋ ಚಾನ್ಸಸ್ ತೀರಾ ಕಡಿಮೆ. ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡಿ. ಇದು ಎಕ್ಸೆಪ್ಷನ್ ಕೇಸ್ ಅಂತ ಅನ್ಕೊಳ್ಳಿ, ಕೊಡಲ್ಲ. ಓಕೆನಾ? ಆತರ ಇದ್ರೆ ಮಾತ್ರ ನಿಮ್ಗೆ ಆಡ್ ಮಾಡಕ್ ಕೊಡ್ತಾರೆ, ಇಲ್ಲ ಅಂದ್ರೆ ಆಡ್ ಮಾಡೋದಿಕ್ಕೆ ಕೊಡೋದಿಲ್ಲ. ಓಕೆನಾ? ನೆಕ್ಸ್ಟ್, ಚಾಯ್ಸ್ 3 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು. ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ. ಚಾಯ್ಸ್ 3 ಯಾರು ಆಪ್ಟ್ ಮಾಡ್ತೀರಾ ಅವರು ಫೀಸ್ ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಇಷ್ಟವಿರುವುದಿಲ್ಲ. ಹೌದಲ್ವಾ? ಚಾಯ್ಸ್ 3 ನಲ್ಲಿ ನೀವು ತಗೊಳ್ತಿದ್ದೀರಾ ಅಂದ್ರೆ ನಿಮ್ಗೆ ಸಿಕ್ಕಿರೋ ಸೀಟು ಇಷ್ಟ ಇಲ್ಲ. ಚಾಯ್ಸ್ 3 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು, ಅಂದ್ರೆ ತಮ್ಮೊಳಗೆ ಉಳಿಸಿಕೊಳ್ಳದೆ ನನಗೆ ಅದ್ ಸೀಟ್ ಬೇಡ ಅಂತ ಹೇಳೋ ಅರ್ಥ. ಓಕೆನಾ? ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಓಕೆನಾ? ಈಗ ಅವ್ರಿಗೆ ಏನು ಫಸ್ಟ್ ರೌಂಡ್ ಅಲ್ಲಿ ಏನ್ ಸೀಟ್ ಸಿಕ್ಕಿದೆ ಅದು ಇಷ್ಟ ಇಲ್ಲ ಅಂತಾನೆ ಅವರೇ ಇದ್ ಮಾಡಿದಾರೆ. ಹಂಗಾದ್ರೆ ಫೀಸ್ ನ ಪೇ ಮಾಡಂಗಿಲ್ಲ. ಅವರು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನೆಕ್ಸ್ಟ್ ರೌಂಡ್ ಯಾವ ಸೀಟ್ ಸಿಗುತ್ತೋ ಅದನ್ನ ಅವರು ಆಪ್ಟ್ ಮಾಡ್ಕೋಬೇಕು. ಇದಿಷ್ಟು ಬಂದು ಚಾಯ್ಸ್ 3 ಆಗಿರುತ್ತೆ. ಇದು ನಿಮ್ಗೆ ಗೊತ್ತಾಗಿರಲ್ಲ. ನೀವು ಈಗ ಚಾಯ್ಸ್ 1, ಚಾಯ್ಸ್ 2 ಇವೆರಡಕ್ಕೂ ಮಾತ್ರ ನೀವು ಫೀಸ್ ನ ಪೇ ಮಾಡ್ಲೇಬೇಕು. ಚಾಯ್ಸ್ 3 ಆದ್ರೆ ನೀವು ಫೀಸ್ ನ ಪೇ ಮಾಡಂಗಿಲ್ಲ. ಬದಲಾಗಿ ನೀವು ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆನಾ? ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಇದಕ್ಕೆ ಪೇ ಮಾಡ್ಬೇಕು. ಓಕೆ, ಲಾಸ್ಟ್ ಚಾಯ್ಸ್ 4 ಅಂದ್ರೆ ಏನು ಅಂದ್ರೆ, ಅಭ್ಯರ್ಥಿಯು ತಮಗೆ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾಗಿರುವ ಸೀಟು ತೃಪ್ತಿಕರವಾಗಿಲ್ಲ, ನನಗೆ ಸೀಟು ಬೇಡ, ಹಾಗೂ ನನ್ನ ಮುಂದಿನ ಸುತ್ತಿನಲ್ಲೂ ಸಹ ನಾನು ಯಾವುದೇ ಸೀಟು ತೆಗೆದುಕೊಳ್ಳುವ ಇಷ್ಟ ಇಲ್ಲ, ನನಗೆ ಯಾವ್ದು ಸೀಟ್ ಅಲಾಟ್ ಆಗಿದೆ ನನಗೆ ಅದು ಇಷ್ಟನೇ ಇಲ್ಲ, ನನಗೆ ಯಾವ ಸೀಟು ಬೇಡ, ಯಾವ ಕೌನ್ಸಿಲಿಂಗು ಬೇಡ, ನಾನು ಬೇರೆ ಇದಕ್ಕೆ ಹೋಗ್ತೀನಿ, ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀನಿ ಅನ್ನೋರು ಚಾಯ್ಸ್ 4 ನ ಎಂಟರ್ ಮಾಡ್ಕೋಬಹುದು. ಅಭ್ಯರ್ಥಿಗಳು ಈ ಮೇಲಿನಂತೆ ನಿರ್ಣಯಿಸಿದಲ್ಲಿ ಚಾಯ್ಸ್ 4 ಅನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಅಂದ್ರೆ ಇದು ಎಕ್ಸಿಟ್ ಅಷ್ಟೇ. ಚಾಯ್ಸ್ 4 ಸಿಂಪಲ್ ಅಲ್ಲ, ಇವೆಲ್ಲದಕ್ಕಿಂತ ಚಾಯ್ಸ್ 4 ಬೆಸ್ಟ್ ಅನ್ಸುತ್ತೆ. ಬಟ್ ನೀವು ಇದನ್ನ ಚೂಸ್ ಮಾಡಕ್ ಹೋಗ್ಬೇಡಿ. ಓಕೆ, ಅಂದ್ರೆ ನಿಮ್ಮ DCT ಕೌನ್ಸಿಲಿಂಗ್ ಏನ್ ನಡೀತಾ ಇದೆ, DCT ಕೌನ್ಸಿಲಿಂಗ್ ಇಂದ ನೀವು ಎಕ್ಸಿಟ್ ಆಗಲ್ಲ ಅಷ್ಟೇ. ಚಾಯ್ಸ್ 4 ಅಂದ್ರೆ ಎಕ್ಸ್ಟ್ರಾ ಏನಿಲ್ಲ. ಸೊ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೋಡಿ, ಈ 3 ಚಾಯ್ಸು. ನನಗೆ ಗೊತ್ತಿರೋ ಹಾಗೆ ಈ 3 ಚಾಯ್ಸ್ ಗಳ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳಿದೀವಿ ಅಂತ ಅನ್ಕೊಳ್ತೀವಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರಿಗೆ ಈ ವಿಡಿಯೋ ನೀಡಿದೆ ಶೇರ್ ಮಾಡಿ, ವಿಡಿಯೋ ಹೈಪ್ ಮಾಡಿ, ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಚಾಯ್ಸ್ ಗಳ ಬಗ್ಗೆ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದು ನಿಮ್ಗೆ ರಿಸಲ್ಟ್ ಬಂದಾದ್ಮೇಲೆ ಹೆಲ್ಪ್ ಆಗುತ್ತೆ. ಓಕೆನಾ? ಈಗ ಅರ್ಥ ಮಾಡ್ಕೊಳ್ಳಿ, ಚಾಯ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ. ಯಾಕೆ ಇವಾಗಲೇ ನಾನು ಈ ವಿಡಿಯೋ ಹಾಕ್ತಿದ್ದೀನಿ ಅಂದ್ರೆ, ತುಂಬಾ ಜನ ನಾನು ಈಗಲೂ ನೋಡ್ತಾ ಇದ್ದೀನಿ ಆಪ್ಷನ್ಸ್ ಇನ್ನ 15-20 ಇದ್ದೀರಾ. ಖಂಡಿತವಾಗ್ಲೂ ಹಂಗಾದ್ರೆ ಕಷ್ಟ ಆಗುತ್ತಪ್ಪ. ನಿಮ್ಗೆ ಏನಾದ್ರು ಥರ್ಡ್ ಆಪ್ಷನ್ ಕಾಲೇಜ್ ಸಿಕ್ತು ಅಂತಂದ್ರೆ ನೀನು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು. ಇಲ್ಲ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀಯ ಅಂದ್ರೆ ನಿನ್ಗೆ 1, 2 ಎರಡೇ ಆಪ್ಷನ್ ಇರುತ್ತೆ. ಎರಡೇ ಆಪ್ಷನ್ ಅಲ್ಲೇ ನಿನ್ಗೆ ಯಾವ್ದೋ ಒಂದು ಕಾಲೇಜ್ ಅಲೌಟ್ ಆಗುತ್ತೆ. ಇಲ್ಲ ನೀನ್ ಮತ್ತೆ ಫೀಸ್ ಪೇ ಮಾಡಿ ಚಾಯ್ಸ್ 2 ತಗೊಂಡು ಫೀಸ್ ಪೇ ಮಾಡ್ಕೊಂಡು ನೀನ್ ಮತ್ತೆ ಅದೇ ಕಾಲೇಜ್ಗೆ ಹೋಗ್ಬೇಕು. ನೀನ್ ಹೋಗ್ತೀಯ ಅಂತಂದ್ರೆ ಅದಕ್ಕಿಂತ ಉತ್ತಮವಾದ ಕಾಲೇಜ್ಗೆ ತಗೋಬಹುದಲ್ವಾ? ಆ ಆಪ್ಷನ್ ಇದ್ದಾಗ ಯಾಕೆ ಬಿಟ್ಕೊಡ್ತೀಯ? ಹೌದಲ್ವಾ? ಚಾಯ್ಸ್ ಗಳ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಜಾಯ್ನ್ ಆಗಿ, ವಾಟ್ಸ್ಆಪ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ, ನಿಮ್ಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾವಾಗ ಫೀಸ್ ಪೇ ಮಾಡಬೇಕು, ಮತ್ತೆ ತುಂಬಾ ಜನ ಕೇಳ್ತಾ ಇದ್ದೀರಾ ಎಜುಕೇಶನ್ ಲೋನ್ ಬರುತ್ತಲ್ವಾ, ಇವಾಗಲೇ ಅಪ್ಲೈ ಮಾಡಿದ್ರೆ ಈಗಲೇ ಬರುತ್ತೆ, ಅದನ್ನೇ ಕಟ್ಬಿಡ್ಬೋದಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ಸೊ ನಿಮ್ಗೆ ಏನು ಅಂತಂದ್ರೆ ಕೌನ್ಸಿಲಿಂಗ್ ಅನ್ನೋದು ದೊಡ್ಡ ಬ್ರಹ್ಮಾಂಡ ಅನ್ನೋದಕ್ಕಿಂತ ಈಸಿ ವೇನಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ನಮ್ಮ ನಂಬರ್ಸ್ ಕೂಡ ನಿಮಗೆ ಗೊತ್ತಿರುತ್ತೆ. ವಾಟ್ಸ್ಆಪ್ ಮಾಡಿ, ದಯವಿಟ್ಟು ಕಾಲ್ ಮಾಡ್ಬಿಡಿ. ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ರಿಯಾಕ್ಟ್ ಮಾಡ್ತೀರಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.